ಪ್ರಥಮ್ ಮೈಸೂರು ಪ್ರಸ್ತುತಿಪಡಿಸುತ್ತಿರುವ ಸಾಪ್ತಾಹಿಕ ಪ್ರಸಾರ. ಮಕ್ಕಳೇ, ಶೈಕ್ಷಣಿಕ ಆಯ್ಕೆಗಳು ಈ ಸಂಚಿಕೆಯಲ್ಲಿ ಇಂದು ನಾವು ಕೇಂದ್ರೀಯ ಪೆಟ್ರೋಕೆಮಿಕಲ್ಸ್ ಇಂಜಿನಿಯರಿಂಗ್ ಮತ್ತು ಟೆಕ್ನಾಲಜಿ ಸಂಸ್ಥೆ ಮೈಸೂರು ಸಿಪೆಟ್ ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಆಫ್ ಪೆಟ್ರೋಕೆಮಿಕಲ್ಸ್ ಇಂಜಿನಿಯರಿಂಗ್ ಅಂಡ್ ಟೆಕ್ನಾಲಜಿ ಇದರ ಬಗ್ಗೆ ತಿಳಿದುಕೊಳ್ಳೋಣ. ಮಕ್ಕಳೇ, ಮೈಸೂರಿನ ಹೆಬ್ಬಾಳ್ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಇರುವಂತಹ ಸಿಪೆಟ್ ಮೈಸೂರು ಇದರ ಚಿತ್ರವನ್ನು ಈಗ ನೀವು ನೋಡುತ್ತಿದ್ದೀರಿ. ಸಿಪೆಟ್ ಬಗ್ಗೆ ಮಾಹಿತಿ. ಸಿಪೆಟ್ ಮೈಸೂರು ಸಂಸ್ಥೆಯು 1991ರಲ್ಲಿ ಪ್ರಾರಂಭವಾಯಿತು. ಇಲ್ಲಿ ಪ್ಲಾಸ್ಟಿಕ್ ಸಂಸ್ಕರಣೆ, ಪ್ಲಾಸ್ಟಿಕ್ ಮರುಬಳಕೆ, ಇಂಜೆಕ್ಷನ್ ಮೌಲ್ಡಿಂಗ್ ಮುಂತಾದ ವಿಷಯಗಳಲ್ಲಿ ಡಿಪ್ಲೊಮಾ ಕೋರ್ಸ್ಗಳನ್ನು ನೀಡಲಾಗುತ್ತದೆ. ಡಿಪ್ಲೊಮಾ ಕಾರ್ಯಕ್ರಮಗಳು 6 ಸೆಮಿಸ್ಟರ್ಗಳೊಂದಿಗೆ 3 ವರ್ಷಗಳ ಅವಧಿಯನ್ನು ಹೊಂದಿವೆ. ಶೈಕ್ಷಣಿಕ ವಾತಾವರಣ. ತರಗತಿಯ ಉಪನ್ಯಾಸಗಳು, ಪ್ರಾಯೋಗಿಕ ಅವಧಿ, ತಜ್ಞರ ಉಪನ್ಯಾಸಗಳ ವಿಡಿಯೋ ಕಾನ್ಫರೆನ್ಸ್, ಸ್ವಯಂ ಕಲಿಕೆಯ ಅವಕಾಶಗಳು, ಯೋಜನೆಗಳು ಮತ್ತು ನಿಯತಕಾಲಿಕ ಮೌಲ್ಯಮಾಪನ ಮತ್ತು ಉದ್ಯಮದ ಇಂಟರ್ನ್ಶಿಪ್ನೊಂದಿಗೆ ವೃತ್ತಿಜೀವನದ ಭವಿಷ್ಯ, ನಾಯಕತ್ವದ ಗುಣಗಳನ್ನು ಪ್ರೋತ್ಸಾಹಿಸುವುದು ಸಿಪೆಟ್ನ ಗುರಿಯಾಗಿದೆ. ಇನ್ನು ಇಲ್ಲಿ ಇರುವಂತಹ ಡಿಪ್ಲೊಮಾ ಕೋರ್ಸ್ಗಳನ್ನು ನೋಡುವುದಾದರೆ, ಇಲ್ಲಿ 3 ವರ್ಷದ ಡಿಪ್ಲೊಮಾ ಇನ್ ಪ್ಲಾಸ್ಟಿಕ್ ಟೆಕ್ನಾಲಜಿ ಡಿಪಿಟಿ, ಡಿಪ್ಲೊಮಾ ಇನ್ ಪ್ಲಾಸ್ಟಿಕ್ ಮೌಲ್ಡ್ ಟೆಕ್ನಾಲಜಿ ಡಿಪಿಎಂಟಿ, ಸಿಪೆಟ್ನಲ್ಲಿ ಇರುವ ಕೋರ್ಸ್ಗಳ ವಿವರಗಳು ಮತ್ತು ಅದರ ಅವಧಿ ಮತ್ತು ಬೇಕಾಗಿರುವ ಶೈಕ್ಷಣಿಕ ಅರ್ಹತೆಗಳು ಇದರ ಬಗ್ಗೆ ತಿಳಿದುಕೊಳ್ಳೋಣ. ಪೋಸ್ಟ್ ಗ್ರಾಜ್ಯುಯೇಟ್ ಡಿಪ್ಲೊಮಾ ಇನ್ ಪ್ಲಾಸ್ಟಿಕ್ ಪ್ರೊಸೆಸಿಂಗ್ ಅಂಡ್ ಟೆಸ್ಟಿಂಗ್ ಅವಧಿ 2 ವರ್ಷಗಳು. ಶೈಕ್ಷಣಿಕ ಅರ್ಹತೆ ಬಿಎಸ್ಸಿ ಎನಿ ಬ್ರಾಂಚ್. ಡಿಪ್ಲೊಮಾ ಇನ್ ಪ್ಲಾಸ್ಟಿಕ್ಸ್ ಟೆಕ್ನಾಲಜಿ ಅವಧಿ 3 ವರ್ಷಗಳು. 10th ಪಾಸ್ ಆರ್ ಎಸ್ಎಸ್ಎಲ್ಸಿ. ಡಿಪ್ಲೊಮಾ ಇನ್ ಪ್ಲಾಸ್ಟಿಕ್ಸ್ ಮೌಲ್ಡ್ ಟೆಕ್ನಾಲಜಿ ಅವಧಿ 3 ವರ್ಷಗಳು. ಶೈಕ್ಷಣಿಕ ಅರ್ಹತೆ 10th ಸ್ಟ್ಯಾಂಡರ್ಡ್ ಪಾಸ್ ಆರ್ ಎಸ್ಎಸ್ಎಲ್ಸಿ. ಡಿಪ್ಲೊಮಾ ಇನ್ ಪ್ಲಾಸ್ಟಿಕ್ಸ್ ಟೆಕ್ನಾಲಜಿ ಲ್ಯಾಟ್ರಲ್ ಎಂಟ್ರಿ ಅವಧಿ 2 ವರ್ಷಗಳು. 12th ಅಥವಾ ಪಿಯುಸಿ ಅಥವಾ ಐಟಿಐ ಇದರ ಶೈಕ್ಷಣಿಕ ಅರ್ಹತೆ. ಡಿಪ್ಲೊಮಾ ಇನ್ ಪ್ಲಾಸ್ಟಿಕ್ಸ್ ಮೌಲ್ಡ್ ಟೆಕ್ನಾಲಜಿ ಲ್ಯಾಟ್ರಲ್ ಎಂಟ್ರಿ ಅವಧಿ 2 ವರ್ಷಗಳು. ಶೈಕ್ಷಣಿಕ ಅರ್ಹತೆ 12th ಪಾಸ್ ಪಿಯುಸಿ ಆರ್ ಐಟಿಐ. ಕೌಶಲ್ಯ ಮತ್ತು ತಾಂತ್ರಿಕ ನೆರವು ಕೇಂದ್ರ ಸಿಪೆಟ್ ಮೈಸೂರು. ಇಲ್ಲಿ ಸಿಗುವಂತಹ ತರಬೇತಿಯ ವಿವರ, ವಿದ್ಯಾರ್ಹತೆ, ಕಾರ್ಯಕ್ರಮದ ಇತರೆ ವಿಶೇಷಗಳು ಮತ್ತು ಅರ್ಹತೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಮೆಷಿನ್ ಆಪರೇಟರ್ ಅಂಡ್ ಪ್ಲಾಸ್ಟಿಕ್ಸ್ ಪ್ರೊಸೆಸಿಂಗ್ 10th ಸ್ಟ್ಯಾಂಡರ್ಡ್ ಬೇಸಿಕ್ ಕಂಪ್ಯೂಟರ್ ತರಬೇತಿಗಳು. ತರಬೇತಿಯ ಅವಧಿ 6 ತಿಂಗಳು. ಸ್ಥಳ ಮೈಸೂರು. ಮೆಷಿನ್ ಆಪರೇಟರ್ ಇಂಜೆಕ್ಷನ್ ಮೌಲ್ಡಿಂಗ್ 10th ಸ್ಟ್ಯಾಂಡರ್ಡ್ ಅಥವಾ 2nd ಪಿಯುಸಿ ಅಥವಾ ಎನಿ ಡಿಗ್ರಿ. ಸ್ಪೋಕನ್ ಇಂಗ್ಲಿಷ್ ತರಬೇತಿಗಳು 18 ರಿಂದ 30 ವರ್ಷಗಳು ಸಾಮಾನ್ಯ ವರ್ಗದವರಿಗೆ, 18 ರಿಂದ 33 ವರ್ಷಗಳು ಹಿಂದುಳಿದ ವರ್ಗದವರಿಗೆ. ಮೆಷಿನ್ ಆಪರೇಟರ್ ಅಂಡ್ ಪ್ರೋಗ್ರಾಮರ್ ಐಟಿಐ ಆರ್ ಟರ್ನರ್ ಆರ್ ಫಿಟ್ಟರ್ ಆರ್ ಎಲೆಕ್ಟ್ರಿಕಲ್. ಉದ್ಯೋಗ ಅವಕಾಶಕ್ಕೆ ನೆರವು 18 ರಿಂದ 35 ವರ್ಷಗಳು ಪರಿಶಿಷ್ಟ ಜಾತಿ ಅಥವಾ ಪಂಗಡದ ವರ್ಗದವರಿಗೆ. ಪ್ಲಾಸ್ಟಿಕ್ಸ್ ಪ್ರಾಡಕ್ಟ್ ಅಂಡ್ ಮೌಲ್ಡ್ ಡಿಸೈನ್ ಐಟಿಐ ಅಥವಾ ಡಿಪ್ಲೊಮಾ ಇನ್ ಮೆಕ್ಯಾನಿಕಲ್. ತರಬೇತಿ ಪ್ರಮಾಣ ಪತ್ರ ನೀಡಲಾಗುವುದು. ವಾರ್ಷಿಕ ವರಮಾನ ಗರಿಷ್ಠ 3 ಲಕ್ಷ ರೂಪಾಯಿಗಳು. ಮಕ್ಕಳೇ, ಇಲ್ಲಿ ಅರ್ಜಿ ಅಥವಾ ದಾಖಲಾತಿ ಹಾಗೂ ವಿವರಗಳಿಗೆ ಈ ಕೆಳಗೆ ನೀಡಿರುವ ದೂರವಾಣಿ ಸಂಖ್ಯೆಗಳನ್ನು ಸಂಪರ್ಕಿಸಿ. ಕೆಲವು ಪ್ರಶ್ನೆಗಳು.
ಪ್ಲಾಸ್ಟಿಕ್ನಿಂದ ಮಾಡಿದ ವಸ್ತುಗಳ ಪಟ್ಟಿ ಮಾಡಿ. ಪ್ಲಾಸ್ಟಿಕ್ನಿಂದ ಅನುಕೂಲಗಳು ಹಾಗೂ ಅನಾನುಕೂಲಗಳ ಬಗ್ಗೆ ಮಾತನಾಡಿ. ಸಿಪೆಟ್ ಮೈಸೂರು ಸಂಸ್ಥೆಯ ಬಗ್ಗೆ ಏನು ತಿಳಿದಿರಿ? ಪ್ಲಾಸ್ಟಿಕ್ನಿಂದ ಮಾಡಿದ ದಿನನಿತ್ಯದ ವಸ್ತುಗಳ ಚಿತ್ರ ಬಿಡಿಸಿರಿ. ಪ್ಲಾಸ್ಟಿಕ್ ಮರುಬಳಕೆ ಹೇಗೆ ಮಾಡಬಹುದು?